ಇತ್ತೀಚೆಗೆ ಒಂದು ಕಥೆಯನ್ನ ಶುರು ಮಾಡಿ ನಮ್ಮ ಈ ದೇಶವನ್ನು ಕಟ್ಟಿದ ಮೂಲ ನಿವಾಸಿಗಳಾಗಿರುವ ಒಟ್ಟು ಭಾರತ ದೇಶದ ಘನತೆ ಅಂದ್ರೆ ಹೆಂಗಿರ್ಬೇಕು, ಸ್ವಾಭಿಮಾನ ಅಂದ್ರೆ ಹೆಂಗಿರ್ಬೇಕು, ನಾಗರಿಕತೆ ಅಂದ್ರೆ ಹೆಂಗಿರ್ಬೇಕು ಅಂತ ಹೇಳಿ ಈ ದೇಶದ ಒಳಗಡೆ ಮೊಟ್ಟ ಮೊದಲ ಬಾರಿಗೆ ತರುಗುಡಿಸಿ ಮನೆ ಕಟ್ಟಿರ್ತಕ್ಕಂಥ ನಮಗೆ ಇಲ್ಲಿನ ಮೂಲ ನಿವಾಸಿ, ದಲಿತ, ಶೋಷಿತ, ಬಹುಜನ ಸಮುದಾಯಗಳ ಕಿವಿಗಳಿಗೆ ಹೂವು ಮುಡಿಸೋದಕ್ಕೆ ಇವರೊಂದು ಕತೆ ಶುರು ಮಾಡಿದ್ದಾರೆ. ಭಾರತ ವಿಶ್ವಗುರು ಆಗ್ತಾ ಇದೆ. ಭಾರತ ವಿಶ್ವಗುರು ಆಗುತ್ತಿರುವ ಕಾರಣಕ್ಕಾಗಿ ಇಡೀ ಜಗತ್ತು ಇವತ್ತು ಭಾರತದ ಕಡೆಗೆ ತಿರುಗಿ ನೋಡ್ತಾ ಇದೆ. ಇದಕ್ಕೆ ಮೂಲ ಕಾರಣ ಎಂಥದ್ದು ಅಂತಂದ್ರೆ ನಮ್ಮದು ಸನಾತನ ಸಂಸ್ಕೃತಿ. ಇವ್ರ ಕತೆ ಇದು. ಭಾರತದಲ್ಲಿ ಒಂದು ಸನಾತನ ಸಂಸ್ಕೃತಿ ಇದೆ. ಇಲ್ಲಿನ ಬೇರುಗಳಲ್ಲಿ ವೇದಗಳಿದಾವೆ, ಶಾಸ್ತ್ರಗಳಿದಾವೆ, ಪುರಾಣಗಳಿದಾವೆ, ದೇವಾನುದೇವತೆಗಳು ಇರುವ ಕಾರಣಕ್ಕೋಸ್ಕರವಾಗಿ ನಮ್ಮದು ಸನಾತನ ಸಂಸ್ಕೃತಿ. ಈ ಸನಾತನ ಸಂಸ್ಕೃತಿಯ ಕಾರಣಕ್ಕಾಗಿ ಇವತ್ತು ಜಗತ್ತಿದೆಯಲ್ಲ, ಜಗತ್ತು ಭಾರತದ ಕಡೆಗೆ ತಿರುಗಿ ನೋಡ್ತಾ ಇದೆ. ಭಾರತ ವಿಶ್ವಗುರು ಅಂತ ಹೇಳಿ ನಮಗೆ ಈ ದೇಶವನ್ನು ಕಟ್ಟಿದ ಮೂಲ ನಿವಾಸಿಗಳಾಗಿರುವ ನಮ್ಮ ಕಿವಿಗಳಿಗೆ ಹೂ ಮುಡಿಸೋ ಕೆಲಸವನ್ನ ಇವ್ರು ಮಾಡ್ತಿದ್ದಾರೆ. ಒಂದು ಮಾತು ಏನು ಅಂತ ಅಂದ್ರೆ, ಇವರ ಭವ್ಯ ಸನಾತನ ಸಂಸ್ಕೃತಿಯ ಕೊಡುಗೆ ಎಷ್ಟು ದೊಡ್ಡದ್ದು ಅಂತ ಅಂದ್ರೆ, ಈ ಭಾರತ ದೇಶದಲ್ಲಿ ಇವತ್ತಿಗೂ ಆಧುನಿಕ ಹೈಟೆಕ್ ಕಂಪ್ಯೂಟರ್ ಯುಗದಲ್ಲೂ ಮನುಷ್ಯ ಅಕ್ಕಿಯಂತೆ ಹಾರಬಲ್ಲ, ಮೀನಿನಂತೆ ಈಜಬಲ್ಲ, ಈ ತರದ ಒಂದು ಗ್ರೇಟ್ ಕಾಲದಲ್ಲೂ ಕೂಡ ಈ ಅಸ್ಪೃಶ್ಯತೆ ಅನ್ನೋದು ಇಡೀ ಭಾರತ ದೇಶವನ್ನ ಕತ್ತಲೆಯಲ್ಲಿ ಇರೋ ತರ ಈ ಅಸ್ಪೃಶ್ಯತೆಯ ಜಾಗೀರಿ ಅನ್ನೋದು ಇಡೀ ಭಾರತದಲ್ಲಿ ಇದೆ ಅನ್ನೋದಾದ್ರೆ ಅದಕ್ಕೆ ಮೂಲ ಕಾರಣ ಇವರ ಭವ್ಯ ಸನಾತನ ಸಂಸ್ಕೃತಿ. ಇವರ ಸನಾತನ ಸಂಸ್ಕೃತಿಯ ಕೊಡುಗೆಗಳನ್ನ ಪಟ್ಟಿ ಮಾಡ್ತಾ ಹೋದ್ರೆ ಇಡೀ ಭಾರತದಲ್ಲಿ ಇವತ್ತಿಗೂ ಕೂಡ ಜನ ಜಾತಿಯ ನರಕದಲ್ಲಿ ನರಳ್ತಾ ಇದ್ದಾರ್ರಿ. ಈ ದೇಶದ ಒಳಗಡೆ ದೇವರು, ದಿಂಡ್ರು, ಆಚಾರ, ವಿಚಾರ, ಸ್ವರ್ಗ, ನರಕ, ಮಡಿ, ಮೈಲಿಗೆ, ಮೂಢನಂಬಿಕೆ, ದೇವದಾಸಿ ಪದ್ಧತಿ, ಗೆಜ್ಜೆ ಪೂಜೆ, ಅನಕ್ಷರತೆ, ಮನುಷ್ಯ ಈ ಮೌಢ್ಯದ ಕತ್ತಲೆಯಲ್ಲಿ ಇವತ್ತು ನರಳ್ತಾ ಇದ್ದಾನೆ ಅಂತ ಅಂದ್ರೆ ಈ ಎಲ್ಲಾ ಕೊಡುಗೆಗಳಿಗೂ ಮೂಲ ಕಾರಣ ಯಾರು ಅಂತ ಅಂದ್ರೆ ಇವರ ಭವ್ಯ ಗ್ರೇಟ್ ಸನಾತನ ಸಂಸ್ಕೃತಿ ಅಂತ ಇವ್ರು ಹೇಳ್ತಾರಲ್ಲ. ನಮ್ಮದು ವೇದಗಳ ಭಾರತ, ಇಲ್ಲಿನ ಶಾಸ್ತ್ರಗಳ ಭಾರತ, ಇದರ ಕೊಡುಗೆ ದೊಡ್ಡದು ಅಂತ. ಇವರ ಈ ವೇದಗಳು, ಈ ಶಾಸ್ತ್ರಗಳು, ಈ ಪುರಾಣಗಳೆಲ್ಲವೂ ಕೂಡ ಈ ದೇಶದ ದಲಿತರನ್ನ, ಶೋಷಿತರನ್ನ, ಅಸ್ಪೃಶ್ಯ ಸಮುದಾಯಗಳ ಕುತ್ತಿಗೆಯನ್ನ ಕುಯ್ದಿದ್ಯಾರು ಅಂತ ಅಂದ್ರೆ ಇವರ ಶಾಸ್ತ್ರ ಪುರಾಣಗಳು ಅಂತ ಇವ್ರು ಹೇಳ್ಕೊತಾರಲ್ಲ. ಗ್ರೇಟ್ ಶ್ಲೋಕಗಳ ಋಗ್ವೇದ, ಯಾಗ ಯಜ್ಞಗಳ ಯಜುರ್ವೇದ, ಸಂಗೀತದ ಸಾಮವೇದ, ಮಾಟ ಮಂತ್ರಗಳ ಅಥರ್ವರ್ಣ ವೇದ, ಈ ವೇದಗಳ ತಾತ್ಪರ್ಯ ಬ್ರಾಹ್ಮಣಕಗಳ ತಾತ್ಪರ್ಯ ಅರಣ್ಯಕ, 2 ಮಹಾಕಾವ್ಯಗಳು, 4 ಉಪವೇದಗಳು, 6 ಶಾಸ್ತ್ರಗಳು, 18 ಪುರಾಣಗಳು, 108 ಉಪನಿಷತ್ತುಗಳು ಇವೇ ನಮ್ಮ ಸನಾತನ ಸಂಸ್ಕೃತಿಯ ಮೂಲ ಬೇರುಗಳು. ಈ ಮೂಲ ಬೇರುಗಳ ಕಾರಣಕ್ಕಾಗಿ ಇಡೀ ಜಗತ್ತು ಇವತ್ತು ಭಾರತದ ಕಡೆಗೆ ತಿರುಗಿ ನೋಡ್ತಾ ಇದೆ ಅಂತ ಹೇಳಿ ಇವರು ನಮ್ಮ ಕಿವಿಗಳಿಗೆ ಹೂವು ಮುಡಿಸ್ತಾರಲ್ಲ. ಇವರ ವೇದಗಳು ಎಂತವು ಅಂತ ಅಂದ್ರೆ, ಋಗ್ವೇದದ ಪುರುಷ ಸೂಕ್ತದ 10ನೇ ಅಧ್ಯಾಯದಲ್ಲಿ ಒಂದು ಮಾತು ಬರುತ್ತೇರಿ. ಇಲ್ಲಿ ಬ್ರಾಹ್ಮಣ ಗ್ರೇಟು ಅಂತ ಅವ್ರು ಹೇಳೋದು. ಶೂದ್ರ ಅನ್ನೋನು ಬ್ರಹ್ಮನ ಕಾಲುಗಳಲ್ಲಿ ಹುಟ್ಟಿದ್ದಾನೆ. ಅಸ್ಪೃಶ್ಯರು ಅನ್ನೋರಿದ್ದಾರಲ್ಲ, ಈ ಅಸ್ಪೃಶ್ಯರು ಈ ಭೂಮಿಯ ಮೇಲೆ ಇರೋದಕ್ಕೆ ಲಾಯಕಲ್ಲ ಅಂತ. ಅದಕ್ಕೆ ಅವರು ಊರಿಂದ ಆಚೆ ಇರಬೇಕು ಅಂತಾರೆ ನೋಡಿ. ಇವರು ಅಕ್ಷರವನ್ನ ಕಲ್ತ್ರೆ ನಾಲ್ಗೆಯನ್ನ ಕತ್ತರಿಸಾಕ್ಬೇಕು, ಅಕ್ಷರವನ್ನ ಕೇಳಿಸ್ಕೊಂಡ್ರೆ ಕಿವಿಗೆ ಸೀಸ ಉಯ್ಬೇಕು ಅಂತಾರಲ್ಲ. ಇದು ಇವರ ಸನಾತನ ಗ್ರೇಟ್ ಸಂಸ್ಕೃತಿ ಅಂತ. ಇಲ್ಲಿನ ಶೋಷಿತ ಸಮುದಾಯಗಳಿಗೆ, ಇಲ್ಲಿನ ಅಸ್ಪೃಶ್ಯ ಸಮುದಾಯಗಳು ಇವತ್ತಿಗೂ ಕೂಡ ಕತ್ತಲೆಯಲ್ಲಿ ನರಳುತ್ತಾ ಇದ್ದಾರೆ. ಅಥವಾ ಈ ಇಡೀ ಜಗತ್ತಲ್ಲಿ ಭಾರತ ಅಸ್ಪೃಶ್ಯತೆಯ ಕಾರಣಕ್ಕೋಸ್ಕರ, ಜಾತಿಯ ಕಾರಣಕ್ಕೋಸ್ಕರ ಇವತ್ತಿಗೂ ಕೂಡ ಭಾರತ ಜಗತ್ತಿನ ಇನ್ನೊಂದು ದೇಶದ ಮುಂದೆ ಸರಿ ಸಮಾನವಾಗಿ ನಿಲ್ಲೋಕ್ ಸಾಧ್ಯ ಆಗ್ತಾ ಇಲ್ಲ ಅಂತ ಅಂದ್ರೆ ಇಲ್ಲಿನ ಅಸ್ಪೃಶ್ಯತೆ, ಇಲ್ಲಿನ ಜಾತಿ, ಇಲ್ಲಿನ ಮಡಿ ಮೈಲಿಗೆ, ಇಲ್ಲಿರ್ತಕ್ಕಂಥ ಶ್ರೇಷ್ಠ ಕನಿಷ್ಠ ಅನ್ನುವಂಥ ಪರಿಕಲ್ಪನೆ ಅನ್ನೋದಿದೆಯಲ್ಲ, ಇದು ಬಹಳ ಕೆಟ್ಟದ್ದು ರೀ. ಜಗತ್ತಿನ ಹೊರ ದೇಶಗಳಲ್ಲಿ ನಿಂತ್ಕೊಂಡು ಇವತ್ತಿಗೂ ಜಾತಿ ಇದೆ ಅಂತ ಅಂದ್ರೆ ನಗ್ತಾರೆ. ಈ ನಗುವ ಈ ಅನಿಷ್ಟ ಪದ್ಧತಿಯನ್ನ ತನ್ನ ಒಳಗಡೆ ಇಟ್ಕೊಂಡಿರ್ತಕ್ಕಂಥ ಇವ್ರ ಗ್ರೇಟ್ ಪರಿಕಲ್ಪನೆ ಭಾರತವನ್ನ ವಿಶ್ವಗುರು ಮಾಡ್ತಾ ಇದೆಯಂತೆ ನೋಡಿ. ಭಾರತ ಖಂಡಿತ ಒಂದು ಕಾಲದಲ್ಲಿ ವಿಶ್ವಗುರು ಆಗಿತ್ತು ರೀ. ಬುದ್ಧನ ಕಾಲ ಇದೆಯಲ್ಲ, ಕ್ರಿಸ್ತಪೂರ್ವ 5 ಮತ್ತು 6ನೇ ಶತಮಾನದಲ್ಲಿ ಒಟ್ಟು ಭಾರತದ ಜನ ಸಮಾನತೆಯಿಂದ, ಸಹೋದರತೆಯಿಂದ, ಪ್ರೀತಿ, ಕರುಣೆ, ಮೈತ್ರಿಗಳಿಂದ ನಾವೆಲ್ಲ ಒಂದು ಅಂತ ಬದುಕಿದ ಒಂದು ಕಾಲಘಟ್ಟ ಇತ್ತು ರೀ. ಸಹಬಾಳ್ವೆಯ ಒಂದು ಜೀವನದ ಒಂದು ಎಲ್ಲರೂ ಕೂಡ ಒಂದು ಹಾದಿಯಲ್ಲಿ, ಸಮಾನತೆಯ ಹಾದಿಯಲ್ಲಿ ನಡೆಯುವಂತಹ ಒಂದು ಸನ್ನಿವೇಶ ಈ ಭಾರತ ದೇಶದಲ್ಲಿ ಬುದ್ಧನ ಕಾಲದೊಳಗಡೆ ಇತ್ತು ಅಂತ. ಅಶೋಕನ ಕಾಲದಲ್ಲೂ ಕೂಡ ಇಡೀ ಭಾರತ ದೇಶ ಒಂದು ಪ್ರಬುದ್ಧ ಭಾರತವಾಗಿತ್ತು. ಇಲ್ಲಿ ಸಹೋದರತೆಯಿಂದ ಮನುಷ್ಯ ಬದುಕಿದ್ದ, ಸಮಾನತೆಯ ಹಾದಿಯ ಮೇಲೆ ಎಲ್ಲರೂ ಕೂಡ ಹೆಜ್ಜೆ ಹಾಕಿ ನಡ್ಕೊಂಡು ಹೋಗ್ತಾ ಇದ್ರು ರೀ.
ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಭಾರತದ ಸಂವಿಧಾನದ ಮೂಲಕ, ಈ ಭಾರತ ದೇಶದ ಸಂವಿಧಾನದ ಮೂಲಕ ನೋಡೋದಾದ್ರೆ ಸರ್ವರೂ ಕೂಡ ಸಮಾನತೆಯ ಹಾದಿಯಲ್ಲಿ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವಂತ ಒಂದು ಪರಿಕಲ್ಪನೆ ಹುಟ್ಟಿದ್ರೆ ಅದನ್ನೇ ಪ್ರಬುದ್ಧ ಭಾರತ ಅಂತ ಕರೀತಾರೆ. ಆ ಪ್ರಬುದ್ಧ ಭಾರತ ಇಲ್ಲಿ ನಿರ್ಮಾಣವಾದರೆ ಮಾತ್ರ ಈ ಭಾರತ ದೇಶ ವಿಶ್ವಗುರು ಆಗುತ್ತೆ.